ಶ್ರೀ ಚೈತನ್ಯ ಮೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ಏತೆ ಚಾಂಸ ಕಲಾ ಪುಂಸಾ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಭಜಯಂತಿ ಯುಗೆ ಯುಗೆ. ಈ ಹಿಂದಿನ ಅವತಾರಗಳು ಮತ್ತೆ ಅಂಶಗಳು ಆಗಿದ್ದೆ ಮತ್ತೆ ಕಲಾ ಅಂದ್ರೆ ಅಂಶಗಳು ಇವೆಲ್ಲದ್ರ ಬಗ್ಗೆ ಚರ್ಚೆ ಆಗಿದೆ. ಆದ್ರೆ ಮೂಲ ಭಗವಂತ ಶ್ರೀಕೃಷ್ಣ ಯಾವಾಗ ನಾಸ್ತಿಕರ ಪ್ರಭಾವ ಜಾಸ್ತಿ ಆಗುತ್ತೆ ಆ ಸಮಯದಲ್ಲಿ ಈ ಎಲ್ಲ ಅವತಾರಗಳು ಪ್ರಕಟ ಆಗ್ತವೆ. ಭಗವಂತನ ಉದ್ದೇಶ ಏನಂದ್ರೆ ಭಕ್ತರ ರಕ್ಷಣೆ ಮಾಡೋದು ಅಂತ ಇಲ್ಲಿ ಈ ಶ್ಲೋಕದಲ್ಲಿ ನಾವು ನೋಡಿದ್ವಿ. ನಿನ್ನೆ ಚರ್ಚೆ ಮಾಡಿರೋ ಪ್ರಕಾರ ಭಗವಂತನಿಗೆ ಷಡ ಐಶ್ವರ್ಯಗಳು ಇರ್ತಾವ. 6 ಐಶ್ವರ್ಯಗಳು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರಸ್ಯ ಯಶಸ್ಸಿಯ ಜ್ಞಾನ ವೈರಾಗ್ಯಶ್ಚೈವ ಸಣ್ಣ ಭಾಗ ಇಂಗಣ ಅಂತ ಈ 6 ಐಶ್ವರ್ಯಗಳ ಬಗ್ಗೆ ನಿನ್ನೆ ವಿಸ್ತಾರವಾಗಿ ವಿವರಣೆ ಮಾಡಿದ್ವಿ. ಈಗ ಭಗವಾನ್ ಅನ್ನೋ ಪದವಿ ಏನಿದೆಯಲ್ಲ ಅದನ್ನ ನಾವು ಸರಳವಾಗಿ ಬಳಸ್ಲಿಕ್ಕಾಗಲ್ಲ ಅಂತ ನಿನ್ನೆ ಗೊತ್ತಾಯ್ತು. ಇದು ಬಹಳ ವಿಶೇಷವಾಗಿರುವಂತದ್ದು. ಭಗವಂತನಿಗೆ ಅಂತ ಈ ಭಗವಂತ ಅನ್ನೋ ಶಬ್ದ ಏನಿದೆ ಅದಕ್ಕೆ ಬೇರೆ ಬೇರೆ ಭಾಷೆಯಲ್ಲಿ ಅಥವಾ ಬೇರೆ ಬೇರೆ ವ್ಯವಹಾರಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಹೆಸರುಗಳಿದ್ದಾವೆ. ಒಂದು ಉದಾಹರಣೆಗೆ ಇಂಗ್ಲಿಷ್ ಅಲ್ಲಿ ಗಾಡ್ ಅಂತಂತಾರೆ, ಭಗವಂತ ಅಂತ ಇಲ್ಲಿ ನಮ್ಮ ಭಾಷೆಯಲ್ಲಿ ಅಂತಾರೆ. ಆಮೇಲೆ ಇಸ್ಲಾಂ ಅಲ್ಲಿ ಅಲ್ಲಾ ಅಂತಂತಾರೆ. ಇದು ಹಾಗಿದ್ರೆ ಈ ಬೇರೆ ಬೇರೆ ದೇವರಿದಾರ, ಒಬ್ರಿಗೆ ಒಂದ್ ದೇವ್ರು ಇವರಿಗೆ ಇನ್ನೊಂದು ದೇವ್ರು ಅಂತ ಇದೆ. ಈಗ ಸಾಮಾನ್ಯ ವಿಚಾರ ಏನಿದೆ ಅಂದ್ರೆ ಇವ್ರು ಕ್ರಿಶ್ಚಿಯನ್ ದೇವ್ರು, ಇವ್ರು ಮುಸ್ಲಿಂ ದೇವ್ರು, ಇವ್ರು ಹಿಂದೂ ದೇವ್ರು ಅಂತ. ಆತರ ಬೇರೆ ಬೇರೆ ದೇವರಿದ್ದಾರ. ಮತ್ತೆ ಬೇರೆ ಬೇರೆ ದೇವರಿದ್ರೆ ಅವ್ರು ಎಲ್ಲರೂ ಉತ್ತಮ ಹೇಗಾಗ್ಲಿಕ್ಕೆ ಸಾಧ್ಯ? ಅವ್ರೆಲ್ಲರೂ ಶ್ರೇಷ್ಠ ಹೇಗಾಗ್ಲಿಕ್ಕೆ ಸಾಧ್ಯ ಬೇರೆ ಬೇರೆ ದೇವರಿದ್ರೆ? ಹಾಗಿದ್ರೆ ಅವರಲ್ಲಿ ಕಾಂಪಿಟಿಷನ್ ನಡೀತಾ ಇದೆಯಾ? ಹಿಂದೂ ದೇವರು ದೊಡ್ಡವರು, ಮುಸ್ಲಿಂ ದೇವರು ದೊಡ್ಡವರು, ಕ್ರಿಶ್ಚಿಯನ್ ದೇವರು ದೊಡ್ಡವರು, ಆತರ ಕಾಂಪಿಟಿಷನ್ ನಡೀತಾ ಇದೆಯಾ? ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಭಗವಂತ ಅನ್ನೋ ಉಚ್ಚ ಪದವಿ ಅಂದ್ರೆ ಒಬ್ಬರದ್ದೇ ಇರ್ಬೇಕಲ್ಲ, ಒಬ್ಬರೇ ಆ ಸ್ಥಾನದಲ್ಲಿ ಇರ್ಬೇಕು. ಅಂದ್ರೆ ಯಾರು? ಪ್ರತಿಯೊಬ್ಬ ವ್ಯಕ್ತಿ ತಾನು ಯಾವ ಸಂಸ್ಕೃತಿಯಲ್ಲಿ ಜನ್ಮಿಸಿರ್ತಾನೆ ಅಥವಾ ತಾನು ಯಾವ ಸಂಸ್ಕೃತಿಗೆ ಸೇರ್ಕೊಂಡಿರ್ತಾನೆ ಆ ದೇವರಿಗೆ ಶ್ರೇಷ್ಠ ಅಂತಂತಾರೆ. ಈಗ ನೀವು ಹಿಂದೂಗಳಿಗೆ ಕೇಳಿ, ಅವರು ಹಿಂದೂಗಳ ದೇವರು ಭಗವಂತ ಶ್ರೇಷ್ಠ ಅಂತಂತಾರೆ. ಅವ್ರವ್ರು ಸಂಪ್ರದಾಯ ಪ್ರಕಾರ ಕೆಲವೊಬ್ರು ಶಿವ ಶ್ರೇಷ್ಠ ಅಂತಾರೆ, ಕೆಲವೊಬ್ರು ಕೃಷ್ಣ ಶ್ರೇಷ್ಠ ಅಂತಾರೆ, ಕೆಲವೊಬ್ರು ಮತ್ಯಾರು ಅಂತಾರೆ, ಕೆಲವೊಬ್ರು ಎಲ್ಲಾರು ಒಂದೇ ಅಂತಂತಾರೆ. ಇನ್ನ ಮುಸಲ್ಮಾನರಿಗೆ ಕೇಳಿ ಅವ್ರು ಹೇಳ್ತಾರೆ ಇಲ್ಲಪ್ಪ ಅಲ್ಲಾ ಶ್ರೇಷ್ಠು ಅಂತ. ಇವರು ಕ್ರಿಶ್ಚಿಯನ್ರು ಹೇಳ್ತಾರೆ ನಮ್ಮ ಗಾಡ್ ಯಾರಿದ್ದಾರೆ, ನಮ್ಮ ಭಗವಂತ ಯಾರಿದ್ದಾರೆ ಶ್ರೇಷ್ಠು ಅಂತ. ಅದ್ರಲ್ಲಿ ಎಲ್ಲರಿಗೂ ವಿಶೇಷ ಸಿದ್ಧಾಂತ ಗೊತ್ತಿಲ್ಲ. ಅವರಲ್ಲಿ ಗಾಡ್ ದ ಫಾದರ್, ಗಾಡ್ ದ ಸನ್ ಅಂಡ್ ಹೋಲಿ ಗೋಸ್ಟ್ ಅಂತ 3 ಇರ್ತಾರೆ. ಒಂದು ಗಾಡ್ ದ ಫಾದರ್ ಅಂದ್ರೆ ಭಗವಂತ ಅಂತ, ಆಮೇಲೆ ಗಾಡ್ ದ ಸನ್ ಅಂದ್ರೆ ಆ ಭಗವಂತನ ಮಗ, ಭಗವಂತನ ದೂತ ಆಗಿರುವಂತ ಜೀಸಸ್ ಕ್ರೈಸ್ಟ್ ಅವ್ರು ಬಂದಿರ್ತಾರೆ ಅಂತ. ಈ ತರ ಇದೆ ಅವರು. ವಾಸ್ತವಿಕವಾಗಿ ಈ ಭಗವಂತ ಯಾರು ಅದು ಏನಿದೆ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಈಗ ಸೂರ್ಯ ಇರುತ್ತಾನೆ, ಸೂರ್ಯ ಒಬ್ಬನೇ, ಎಲ್ಲರಿಗೂ ಪ್ರಕಾಶ ಕೊಡುವಂತ ಸೂರ್ಯ ಒಬ್ಬನೇ. ಅವನಿಗೆ ಒಬ್ರು ಸನ್ ಅಂತಂತಾರೆ, ಇನ್ನೊಬ್ರು ಸೂರ್ಯ ಅಂತಂತಾರೆ, ಇನ್ನೊಬ್ರು ಸೂರಜ್ ಅಂತಂತಾರೆ. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ತರದ್ದು ರವಿ ಅಂತ ಒಬ್ರು ಅಂತಾರೆ. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ತರದ ಜನರು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅದೇ ತರ ಭಗವಂತ ಒಬ್ಬರೇ ಇದ್ದಾರೆ. ಆ ಒಬ್ಬರೇ ಭಗವಂತನಿಗೆ ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ಸಂಸ್ಕೃತಿ ಸಂಪ್ರದಾಯ ಬೇರೆ ಭಾಷೆಗಳಲ್ಲಿ ಕರೀತಾರೆ. ಹಾಗಿದ್ರೆ ಈ ಭಗವಂತ ಯಾರು? ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದು ಇವತ್ತಿನ ಶ್ಲೋಕದಲ್ಲಿ ಸ್ಪಷ್ಟವಾಗುತ್ತೆ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ. ಆ ಸ್ವಯಂ ಭಗವಾನ್ ಅನ್ನೋ ಯಾರಿದ್ದಾರೆ ಅವರು ಕೃಷ್ಣ ಇದ್ದಾರೆ ಅಂತ. ಈಗ ಪ್ರಧಾನಮಂತ್ರಿ ಅಂತ ವ್ಯವಹಾರದಲ್ಲಿ ನಾವು ಮಾತಾಡ್ತೀವಿ. ಆದ್ರೆ ಈ ವ್ಯವಹಾರದಲ್ಲಿ ಮಾತಾಡುವಂತ ಪ್ರಧಾನ ಮಂತ್ರಿ ಯಾರು ಅನ್ನೋ ಪ್ರಶ್ನೆ ಬಂದಾಗ ಅವ್ರಿಗೆ ಹೇಗ್ ಗುರ್ತಾ ಹಿಡಿಯೋದು? ಅವ್ರದ್ದೊಂದು ಲಕ್ಷಣ ಇರುತ್ತೆ, ಪುರುಷನೋ ಸ್ತ್ರೀನೋ, ಅವ್ರಿಗೆ ಇಷ್ಟು ವಯಸ್ಸಾಗಿದೆಯೋ, ಅದೆಲ್ಲ ಲಕ್ಷಣಗಳು ನೋಡಿದ್ರೆ ಅವಾಗ ಗೊತ್ತಾಗುತ್ತೆ, ಓಹೋ ಇವ್ರು ಪ್ರಧಾನ ಮಂತ್ರಿ ಅಂತ ಅವ್ರ ಚಿತ್ರ ತೋರಿಸಿದ್ರೆ. ಅದೇ ತರ ಭಗವಾನ್ ಅಲ್ಲಾ, ಗಾಡ್ ಇವರೆಲ್ಲ ಹೆಸರಿಂದ ಸಂಬೋಧನೆ ಮಾಡ್ತೀವಿ. ಆ ಸಂಬೋಧನೆ ಮಾಡುವಂತ ವ್ಯಕ್ತಿ ಯಾರು? ಅದು ಇವತ್ತಿನ ಶ್ಲೋಕದಿಂದ ಗೊತ್ತಾಗ್ತಾ ಇದೆ. ಆ ಸಂಬೋಧನೆ ಮಾಡುವಂತ ವ್ಯಕ್ತಿ ಅವರ ಕೃಷ್ಣ. ಅವರಿಗೆ ಉಪಾಧಿಗಳು, ಗಾಡ್ ಅಂತ ಉಪಾಧಿ ಇದೆ, ಭಗವಾನ್ ಅನ್ನೋ ಉಪಾಧಿ ಇದೆ. ಆದ್ರೆ ಆ ಉಪಾಧಿ ಆ ಪದವಿಯಲ್ಲಿ ನಿಂತಿರುವಂತ ವ್ಯಕ್ತಿ ಅಂದ್ರೆ ಕೃಷ್ಣ. ಅವರು ಸ್ಥಾನ ಪ್ರಧಾನಮಂತ್ರಿಯ ಸ್ಥಾನ ತರ ಖಾಲಿ ಆಗಲ್ಲ ಅಥವಾ ಪರಿವರ್ತನೆ ಆಗಲ್ಲ.
ಭಗವಾನ್ ಕೃಷ್ಣ ಭಗವಾನೇ ಉಳಿತಾರೆ. ಅವ್ರದ್ದು ಯಾವತ್ತು ಪದವಿ ಪರಿವರ್ತನೆ ಆಗಲ್ಲ, ಆದ್ರೆ ಪ್ರಧಾನ ಮಂತ್ರಿ ಪದವಿ ಪರಿವರ್ತನೆ ಆಗ್ತಾ ಇರುತ್ತೆ. ಅದಕ್ಕೆ ಯಾವ ರೀತಿಯಿಂದನೂ ನೀವು ಈ ಭಗವಂತನನ್ನ ಧ್ಯಾನ ಮಾಡಿದ್ರು ಅದು ನಿಮಗೆ ಲಾಭದಾಯಕನೇ, ಅದರಿಂದ ಯಾವುದು ನಷ್ಟ ಆಗಲ್ಲ. ಬೇರೆ ಬೇರೆ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಸಂಪ್ರದಾಯದಲ್ಲಿ ಬೇರೆ ಹೆಸರಿಂದ ಕರೀತಾರೆ, ಒಟ್ಟಿನಲ್ಲಿ ಇವ್ರ ಬಗ್ಗೆ ಧ್ಯಾನ ಮಾಡ್ತಾ ಇರ್ತಾರೆ. ಇವ್ರ ಬಗ್ಗೆ ಧ್ಯಾನ ಮಾಡ್ತಿರೋ ಕಾರಣದಿಂದ ಅದರಲ್ಲಿ ನಷ್ಟ ಅಂತೂ ಆಗಲ್ಲ ನಿಮ್ಗೆ. ಶುಚಿನಾಂ ಶ್ರೀಮತಾಂ ಗೇಹೆ ಯೋಗೋ ಭ್ರಷ್ಟೋಪಜಾಯತೆ. ನೀವು ಎಷ್ಟು ಅವ್ರ ಮೇಲೆ ಧ್ಯಾನ ಮಾಡ್ತೀರಿ, ನಿಮಗೆ ಮುಂದಿನ ಜನ್ಮದಲ್ಲಿ ಆ ತರ ಪರಿವಾರದಲ್ಲಿ ಜನ್ಮ ಸಿಕ್ಕಿ ನಿಮಗೆ ಇನ್ನೂ ಜಾಸ್ತಿ ಅವ್ರ ಬಗ್ಗೆ ಜ್ಞಾನ ಪಡ್ಕೊಳ್ಳುವಂತ ಅವಕಾಶ ಸಿಗುತ್ತೆ. ಈಗ ಕಾಡಿನ ಜನರು ಇರ್ತಾರೆ, ಕಾಡಿನ ಜನರಿಗೆ ಯಾವ್ದೋ ಒಂದು ಬೆಂಕಿ ನೋಡಿ, ಓ ಇದು ಭಗವಂತ ಇದೆ ಇದು ಅಂತ ಹೇಳ್ತಾರೆ. ನಿನ್ನೆ ನಾವು ಚರ್ಚೆ ಮಾಡಿದ್ವಿ ಏನಂತೆ, ಭಗವಂತನ ಶಕ್ತಿಯನ್ನ ನೋಡಿ ಭಗವಂತ ಅಂತ ಹೇಳುದು. ಆದ್ರೆ ಯಾರು ನಿಜವಾಗಿ ಅದನ್ನ ಜ್ಞಾನವನ್ನು ಪಡ್ಕೊಳ್ತಾರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಭಗವಂತ ಅಂದ್ರೆ ಆಕಾರ ಇರುತ್ತೆ, ಈ ತರ ರೂಪ ಇರುತ್ತೆ, ಈ ತರ ಲೀಲೆಗಳು ಮಾಡ್ತಾರೆ ಅಂತ. ಎಷ್ಟು ಜ್ಞಾನ ನಮ್ದು ಜಾಸ್ತಿ ಆಗುತ್ತೆ ಅಷ್ಟು ಭಗವಂತನ ನಿಕಟ ನಾವು ಜಾಸ್ತಿ ಆಗ್ತಾ ಹೋಗ್ತೀವಿ, ಅದು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆದ್ರೆ ಯಾವ ರೀತಿಯಿಂದ ನೀವು ಅವ್ರ ಮೇಲೆ ಧ್ಯಾನ ಮಾಡಿದ್ರು ಅದು ಲಾಭದಾಯಕನೇ. ಹಾಗಿದ್ರೆ ಬೇರೆ ಬೇರೆ ಸ್ತರದ ಜ್ಞಾನ ಜನರಿಗೆ ಬೇರೆ ಬೇರೆ ಲೆವೆಲ್ ಅಲ್ಲಿ ಯಾಕಿದೆ, ಎಲ್ಲರಿಗೂ ಒಂದೇ ತರ ಜ್ಞಾನ ಯಾಕಿಲ್ಲ? ಅದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾಹಂ ಪ್ರಕಾಶ ಸರ್ವತ್ರ ಯೋಗ ಮಾಯಾ ಸಮಾಶ್ರಿತ ಮೂಢೋಯಂ ನಾಭಿ ಜಾನಾತಿ ಲೋಕೋ ಮಾಂ ಅಜವ್ಯಂಬೇಳು. ಭಗವಂತ ಅಜ ಮತ್ತೆ ಅವ್ಯಯ ಅಂದ್ರೆ ಅವರು ಜನ್ಮ ಯಾರು ಕೊಟ್ಟಿಲ್ಲ ಅವ್ರಿಗೆ, ಮತ್ತೆ ಅವ್ಯಯ ಅವ್ರ ಶರೀರ ಏನಾಗ್ತಾ ಇದೆ ಅದು ನಾಶ ಆಗಲ್ಲ. ಸಂಸ್ಕೃತದಲ್ಲಿ ಒಂದು ಅವ್ಯಯ ಅಂತ ಇರುತ್ತೆ. ಅವ್ಯಯ ಅಂದ್ರೆ ಅವನು ಅಲ್ಲಿ ಇಲ್ಲಿ ಈ ತರ ಎಲ್ಲ ಈ ತರ ಶಬ್ದಗಳೇನಿದಾವೆ ಅವ್ಯಯ ಅಂತಾರೆ. ಅವ್ಯಯ ಅಂದ್ರೆ ಏನಾಗುತ್ತೆ, ನೀವು ಯಾವುದೇ ಭೂತಕಾಲದಲ್ಲಿ ಬಳಸಿ, ವರ್ತಮಾನ ಕಾಲದಲ್ಲಿ ಬಳಸಿ, ಭವಿಷ್ಯ ಕಾಲದಲ್ಲಿ ಬಳಸಿ, ಏಕವಚನ ಬಹುವಚನ ಯಾವುದೇ ರೀತಿಯಿಂದ ಬಳಸಿದ್ರು ಈ ಶಬ್ದಗಳು ರೂಪ ಪರಿವರ್ತನೆ ಆಗಲ್ಲ. ಅಲ್ಲಿ ಅನ್ನೋದು ಅವರು ಅಲ್ಲಿ ಹೋಗ್ತಾರೆ, ಅವನು ಅಲ್ಲಿ ಹೋಗ್ತಾನೆ, ಅಲ್ಲಿ ಅನ್ನೋದು ಅದೇ ತರ ಇರೋದು. ಅದಕ್ಕೆ ಅವ್ಯಯ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಕನ್ನಡದಲ್ಲಿಯೂ ಅವ್ಯಯ ಅಂತ ಇರ್ಬೋದೇನೋ. ಆದ್ರೆ ನಿಜವಾದ ಅವ್ಯಯ ಅಂದ್ರೆ ಭಗವಂತ. ಯಾಕಂದ್ರೆ ಅವರ ಶರೀರ ವ್ಯಯ ಆಗಲ್ಲ, ಅವ್ರ ಶರೀರ ವಯಸ್ಸಾಗಲ್ಲ, ರೋಗ ಆಗಲ್ಲ, ಪರಿವರ್ತನೆ ಆಗಲ್ಲ, ಅವರು ಸ್ಥಿತವಾಗಿರ್ತಾರೆ. ಮತ್ತೆ ಅವ್ರಿಗೆ ಅಜನ್ಮ, ಅವ್ರಿಗೆ ಯಾರಿಗೂ ಜನ್ಮ ಕೊಟ್ಟಿರಲ್ಲ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೆ ಭಗವಂತನ ಪೂರ್ಣ ಜ್ಞಾನ ಇದೆ. ಆದ್ರೆ ಯೋಗ ಮಾಯ ಆಶ್ರಯದಿಂದ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಆ ಜ್ಞಾನವನ್ನು ಬೇರೆ ಬೇರೆ ಸ್ತರದಲ್ಲಿ ಜನರಿಗೆ ಮುಚ್ಚಿಡ್ತಾನೆ. ಎಷ್ಟೋ ಬೇರೆ ಬೇರೆ ಸ್ತರದಲ್ಲಿ ಜನರಿಗೆ ಅರ್ಧ ಜ್ಞಾನ ಇರುತ್ತೆ. ಈಗ 4 ತರದ್ದು ಜ್ಞಾನಗಳಿದಾವೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ, ಪ್ರಮಾಣ ಪದ್ಧತಿಯಲ್ಲಿ ಹೇಳಿದೆ. ಒಂದು ಪರಮಾತ್ಮ ಜ್ಞಾನ, ಒಂದು ಲಕ್ಷ್ಮೀ ಜ್ಞಾನ, ಒಂದು ಯೋಗಿ ಜ್ಞಾನ, ಒಂದು ಅಯೋಗಿ ಜ್ಞಾನ ಅಂತ. ಪರಮಾತ್ಮ ಜ್ಞಾನ ಅಂದ್ರೆ ಸಂಪೂರ್ಣ ಜ್ಞಾನ, ಅವರಿಗೆ ಎಲ್ಲಾ ಪ್ರಪಂಚದ ಎಲ್ಲಾ ಜ್ಞಾನ ಇರುತ್ತೆ, ಅವರಿಗೆ ಯಾವ ಜ್ಞಾನ ಇಲ್ಲ ಅಂತಿಲ್ಲ, ಎಲ್ಲಾ ಪೂರ್ಣ ಜ್ಞಾನ ಅವ್ರಿಗಿರುತ್ತೆ. ಆಮೇಲೆ ಲಕ್ಷ್ಮೀ ಜ್ಞಾನ ಅಂದ್ರೆ ಲಕ್ಷ್ಮೀ ದೇವಿಗೆ ಜ್ಞಾನ ಏನಿರುತ್ತೆ, ಈ ಪ್ರಪಂಚದ ಎಲ್ಲ ಪೂರ್ಣ ಜ್ಞಾನ ಇರುತ್ತೆ. ಈ ಪ್ರಪಂಚದ ಜ್ಞಾನದ ಬಗ್ಗೆ ಲಕ್ಷ್ಮೀ ದೇವಿಗೆ ಏನು ಸಂಶಯನೇ ಇಲ್ಲ, ಇಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಪೂರ್ಣ ಜ್ಞಾನ ಇರುತ್ತೆ. ಆದ್ರೆ ಪರಮಾತ್ಮನ ಜ್ಞಾನ ಅವ್ರಿಗೆ ಪೂರ್ಣವಿರಲ್ಲ. ಅವರಿಗೆ ಭಗವಂತ ಎಷ್ಟು ಪ್ರಕಟ ಮಾಡ್ತಾನೆ ಅಷ್ಟೇ ಇರುತ್ತೆ, ಅದಕ್ಕಿಂತ ಜಾಸ್ತಿ ಅವ್ರಿಗಿರಲ್ಲ. ಅವ್ರ ಜ್ಞಾನ ಇನ್ನು ಬೆಳೀತಾ ಇರುತ್ತೆ. ಯೋಗಿಗಳ ಜ್ಞಾನ ಏನಿದೆ ಅಂದ್ರೆ ಈ ಸಾಮಾನ್ಯ ಜನರಿಗಿಂತ ತುಂಬಾ ಜಾಸ್ತಿ ಜ್ಞಾನ ಇರುತ್ತೆ ಅವ್ರಿಗೆ ಈ ಪ್ರಪಂಚದ ಬಗ್ಗೆ, ಮತ್ತೆ ಭಗವಂತನ ಬಗ್ಗೆ ಕೂಡ, ಲಕ್ಷ್ಮೀ ದೇವಿ ಬಗ್ಗೆ ಕೂಡ ಸಾಮಾನ್ಯ ಜನರಿಗಿಂತ ಜಾಸ್ತಿ ಜ್ಞಾನ ಇರುತ್ತೆ. ಆದ್ರೆ ಅವರಿಗೆ ಎಲ್ಲಾ ಜ್ಞಾನ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲಾ ಜ್ಞಾನ ಇರಲ್ಲ, ಆದ್ರೂ ಕೂಡ ಶಾಸ್ತ್ರಗಳು ವೇದಗಳು ಅಧ್ಯಯನ ಮಾಡಿರ್ತಾರೆ, ಇದರಿಂದ ಸಾಕಷ್ಟು ಜ್ಞಾನವನ್ನು ಪ್ರಾಪ್ತ ಮಾಡಿರ್ತಾರೆ. ಇನ್ನು ಅಯೋಗಿ ಜ್ಞಾನಿ ಅಂದ್ರೆ ಯಾರು ಶಾಸ್ತ್ರಗಳ ಆಶ್ರಯ ಇಲ್ಲ, ವೇದಗಳ ಆಶ್ರಯ ತಗೊಳ್ಳಿಲ್ಲ, ಅಂತವರಿಗೆ ಯಾವುದೂ ಜ್ಞಾನ ಇರಲ್ಲ, ಭ್ರಮೆ ಜಾಸ್ತಿ ಇರುತ್ತೆ. ಅಂತ ಭ್ರಮೆ ಜಾಸ್ತಿ ಇರುವಂತವ್ರು ಅಯೋಗಿ ಜ್ಞಾನ ಅಂತ. ಈ ತರ 4 ಸ್ತರದ ಜ್ಞಾನಗಳಿರ್ತವೆ. ಯಾವ್ಯಾವ ಸ್ತರದ್ದು ನಮ್ಮ ಜ್ಞಾನ ಇದೆ ಅಷ್ಟು ಸ್ತರದಲ್ಲಿ ಭಗವಂತ ತನ್ನ ಲೀಲೆಗಳನ್ನ ತನ್ನ ಬಗ್ಗೆ ಮಾಹಿತಿಯನ್ನ ಪ್ರಕಟ ಮಾಡ್ತಾನೆ. ಅವನು ಪೂರ್ತಿ ಪ್ರಕಟ ಮಾಡಲ್ಲ. ಕೆಲವೊಂದ್ ಜನ ಏನ್ ಅನ್ಕೊಳ್ತಾರೆ, ಎಲ್ಲರೂ ಇವೆಲ್ಲ ಅಂದ್ರೆ ದೇವರು ರೂಪ ಇಲ್ಲ, ಆಕಾರ ಇಲ್ಲ ಅಂತ ಅನ್ಕೊಳ್ತಾರೆ. ಕೆಲವೊಂದ್ ಜನ ಏನಂತಾರೆ, ಭಗವಂತಂದು 10 ಅವತಾರಗಳಿದಾವೆ,
ಇವೆಲ್ಲರೂ ವಿಷ್ಣುವಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದ್ ಜನ ಏನಂತಾರೆ, ಶಿವ, ಗಣೇಶ ಇವರೆಲ್ಲರೂ ದೇವರೇ ಇದ್ದಾರೆ, ಎಲ್ಲರೂ ಭಗವಂತ ಇದ್ದಾರೆ, ಎಲ್ಲರೂ ಸಮಾನವಾಗಿದ್ದಾರೆ, ಯಾರು ಏನಿದ್ದಾರೆ ಅನ್ನೋ ಭೇದ ಮಾಡಬಾರ್ದು ಅಂತ ಕೆಲವೊಂದ್ ಜನರಿಗೆ ಇರುತ್ತೆ. ಇನ್ನು ಕೆಲವೊಂದ್ ಜನ ಏನ್ ಮಾಡ್ತಾರೆ, ಸಾಮಾನ್ಯ ಮನುಷ್ಯರನ್ನ ದೇವರು ಅಂತ ಅನ್ಕೊಳ್ತಾರೆ. ನಿನ್ನೆ ನಾವು ಚರ್ಚೆ ಮಾಡಿದ್ವಿ, ಹೇಗೆ ಯಾರೋ ಒಬ್ರು ಕಲ್ಕಿ ಅವತಾರ ನಾನಿದ್ದೀನಿ ಅಂತ ಹೇಳ್ತಾರೆ, ಅವರಿಗೆ ಪೂಜೆ ಮಾಡುವಂತ ಜನ ಕೂಡ ಸಿಗ್ತಾರೆ. ಈ ತರ ಬಹಳಷ್ಟು ಸಾಮಾನ್ಯ ಜನರು ಕೂಡ ಭಗವಂತನ ಸ್ತರದಲ್ಲಿ ಅಂದ್ರೆ ಭಗವಂತ ಇರೋ ತರ ನಾಟಕ ಮಾಡ್ತಾರೆ. ಅವರಿಗೆ ಅನುಯಾಯಿಗಳು, ಅವರಿಗೆ ಭಕ್ತರು ಕೂಡ ಸಿಗ್ತಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಎಲ್ಲಾ ಅವತಾರಗಳೇನಿದ್ದಾವೆ, ಎಲ್ಲಾ ರೂಪಗಳೇನಿದಾವೆ, ಎಲ್ಲಾ ಜೀವಿಗಳೇನಿದ್ದಾರೆ, ಈ ಎಲ್ಲಾ ತರ ಮೂಲ ಆಧಾರ ಭಗವಾನ್ ಸ್ವಯಂ ಕೃಷ್ಣ ಅಂತ ಹೇಳ್ತಾರೆ. ಇನ್ನು ತನಕ ನಾವೇನ್ ಅನ್ಕೊಂಡಿದ್ವಿ, ವಿಷ್ಣುವಿನ 10 ಅವತಾರಗಳಿರ್ತವೆ, ಅದರಲ್ಲಿ ಕೃಷ್ಣ ಒಂದ್ ಅವತಾರ ಅಂತ. ಆದ್ರೆ ಇಲ್ಲೇನ್ ಹೇಳ್ತಾ ಇದ್ದಾರೆ, ಎಲ್ಲಾ ಅವತಾರಗಳಿಗೆ ಸ್ರೋತ ಕೃಷ್ಣನೇ ಅಂತ ಹೇಳ್ತಾರೆ. ನಾವು ಯಾವ್ಯಾವ ಅವತಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ನಾವು ಲೀಲಾ ಅವತಾರ, ಗುಣ ಅವತಾರ, ಮನ್ವಂತರ ಅವತಾರ, ಪುರುಷ ಅವತಾರ, ಇವೆಲ್ಲ ಚರ್ಚೆ ಮಾಡಿದ್ವಿ. ಇವೆಲ್ಲಾ ತರ ಮೂಲ ಶ್ರೋತ ಕೃಷ್ಣನೇ, ಕೃಷ್ಣ ಸ್ವಯಂ ಭಗವಾನ್ ಅಂತ ಹೇಳ್ತಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಕೃಷ್ಣನ ಅವತಾರ ಬರೀ 5,000 ವರ್ಷದ ಹಿಂದೆ ಆಗಿತ್ತು, ಆದ್ರೆ ರಾಮನ ಅವತಾರ ಅದಕ್ಕಿಂತ ಹಿಂದೆ ಆಗಿತ್ತು, ಬೇರೆ ಭಗವಂತನ ಅವತಾರ ಅದಕ್ಕಿಂತ ಹಿಂದಾಗಿತ್ತು, ವಿಷ್ಣು ಭಗವಂತ ಅದಕ್ಕಿಂತ ಮುಂಚೆ ಇದ್ರು, ಕೃಷ್ಣ ಇವಾಗ ಬಂದಿದ್ದಾರೆ. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದ್ರ ಉತ್ತರ ನಿಮ್ ಎಲ್ಲರಿಗೂ ಗೊತ್ತಿದೆ, ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಹೇಗೆ ಸೂರ್ಯ ಇಲ್ಲಿ ಉದಯ ಆಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಅಸ್ತ ಆಗ್ಬಿಡುತ್ತೆ. ಅಸ್ತ ಆದ್ಮೇಲೆ ಸೂರ್ಯ ನಾಶ ಆಗಿದ್ದಾರೆ ಅಂತ ಅರ್ಥವಲ್ಲ, ಸೂರ್ಯ ಬೇರೆ ಕಡೆ ಪ್ರಕಟ ಆಗ್ಬಿಟ್ಟಿದ್ದಾರೆ, ಆದ್ರೆ ನಮ್ಮ ಕಣ್ಣು ಮುಂದೆ ಅದೃಶ್ಯರಾಗಿದ್ದಾರೆ. ಅದೇ ತರ ಕೃಷ್ಣನ ಲೀಲೆಗಳು ನಿರಂತರ ನಡೀತಾ ಇರುತ್ತೆ, ರಾಮನ ಲೀಲೆಗಳು ನಿರಂತರ ನಡೀತಾ ಇರುತ್ತೆ. ಪ್ರತಿಯೊಂದು ಲೀಲೆ ಈ ಬ್ರಹ್ಮಾಂಡದ ಯಾವುದೋ ಒಂದು ಬೇರೆ ಬ್ರಹ್ಮಾಂಡದಲ್ಲಿ ಅಥವಾ ಯಾವುದೋ ಒಂದು ಬೇರೆ ಮೂಲೆಯಲ್ಲಿ ನಡೀತಾನೆ ಇರುತ್ತೆ ಭಗವಂತನ ಲೀಲೆ. ಇವಾಗ್ಲೂ ಕೂಡ ಕೃಷ್ಣನ ಲೀಲೆ ಎಲ್ಲೋ ನಡೀತಾ ಇದೆ, ಆದ್ರೆ ಕೃಷ್ಣಂದು ಲೀಲೆ ಅಲ್ಲ, ಕೃಷ್ಣನ್ ಪ್ರತಿಯೊಂದು ಲೀಲೆ ನಿರಂತರ. ಎಲ್ಲೋ ಒಂದ್ ಕಡೆ ಬಾಲ್ಯ ಲೀಲೆ ನಡೀತಾ ಇದೆ, ಎಲ್ಲೋ ಒಂದ್ ಕಡೆ ಗೋವರ್ಧನ ಎತ್ತು ಲೀಲೆ ನಡೀತಾ ಇದೆ, ಎಲ್ಲೋ ಒಂದ್ ಕಡೆ ಮಥುರೆ ಲೀಲೆ ನಡೀತಾ ಇದೆ. ಪ್ರತಿಯೊಂದು ಲೀಲೆ ನಿತ್ಯವಾಗಿ ನಡೀತಾ ಇದೆ, ಬರೀ ಏನು ನಮ್ಮ ಕಣ್ಣು ಮುಂದಿನ ಅದು ಅದೃಶ್ಯ ಆಗಿದೆ, ಗೋಚರ ಆಗ್ತಾ ಇಲ್ಲ ನಮ್ಮ ಕಣ್ಣು ಮುಂದೆ ಅಂತ. ಆ ತರ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬರೀ 5,000 ವರ್ಷದ ಹಿಂದೆ ಬಂದಿದ್ದಾರೆ ಅನ್ನೋ ತರ್ಕದಿಂದ ಕೃಷ್ಣ ಸ್ವಯಂ ಭಗವಾನ್ ಅಲ್ಲ, ಕೃಷ್ಣ ವಿಷ್ಣುವಿನಿಂದ ಬಂದಿರುವಂತ ಒಂದು ಅವತಾರ ಅಂತ ನಾವು ಹೇಳಲಿಕ್ಕಾಗಲ್ಲ. ಅದಕ್ಕೆ ಈ ತರ್ಕ ತಪ್ಪಾಗುತ್ತೆ. ಎಲ್ಲಾ ಅವತಾರಗಳು ನಿತ್ಯ, ಅದಕ್ಕೆ ಮೂಲ ಕೃಷ್ಣ ಅಂತ ಇಲ್ಲಿ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅವರು? ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಭಗವಂತ ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ಶಕ್ತಿಗಳ ಪ್ರದರ್ಶನ ಮಾಡ್ತಾನೆ. ವಾಸ್ತವಿಕವಾಗಿ ಬಲಶಕ್ತಿಯಲ್ಲಿ ಭಗವಂತನ ಎಲ್ಲಾ ಅವತಾರಗಳು ಸರಿ ಸಮಾನವಾಗಿವೆ. ಶಕ್ತಿಯಲ್ಲಿ ಯಾವ ಅವತಾರ ಜಾಸ್ತಿ ಅಂತ ಯಾವ ಅವತಾರ ಕಡಿಮೆ ಅಂತ ಭೇದ ಮಾಡ್ಲಿಕ್ಕಾಗಲ್ಲ. ಒಂದು ನಿಮಿಷ. ಬೇರೆ ಬೇರೆ ಅವತಾರಗಳು ಬರೀ ಬಲ ಶಕ್ತಿಯ ಆಧಾರದ ಮೇಲೆ ಭೇದ ಮಾಡ್ಲಿಕ್ಕಾಗಲ್ಲ, ಒಂದು ಜಾಸ್ತಿ ಶಕ್ತಿಶಾಲಿ ಅಂತ. ಎಲ್ಲಾ ಅವತಾರಗಳು ಸರಿ ಸಮಾನವಾಗಿವೆ. ಹಾಗಿದ್ರೆ ಇಲ್ಲಿ ಭೇದ ಎಲ್ಲಿದೆ? ಖಂಡಿತವಾಗಿ ಬೇರೆ ಬೇರೆ ಅವತಾರಗಳು ಬೇರೆ ಬೇರೆ ಲೀಲೆಗಳನ್ನ ಪ್ರದರ್ಶನ ಮಾಡಿದ್ದಾರೆ, ಅದರಲ್ಲಿ ಏನ್ ಸಂಶಯನೇ ಇಲ್ಲ. ಅದಕ್ಕೆ ರಸ ವಿಚಾರದಲ್ಲಿ ಭೇದಗಳಿದಾವೆ. ಒಂದು ಅವತಾರಕ್ಕೆ ಕೆಲವೊಂದು ರಸಗಳು ಪ್ರದರ್ಶನ ಮಾಡ್ತಾರೆ, ಇನ್ನು ಬೇರೆ ಅವತಾರದಲ್ಲಿ ಬೇರೆ ರಸಗಳನ್ನ ಪ್ರದರ್ಶನ ಮಾಡ್ತಾರೆ. ನೀವು ರಾಮ ಅವತಾರದಲ್ಲಿ ನೋಡಿ ಏಕಪತ್ನಿ ವ್ರತ ಧಾರಣೆ ಮಾಡ್ತಾರೆ, ಕೃಷ್ಣ ಅವತಾರದಲ್ಲಿ ನೋಡಿ 16,108 ಪತ್ನಿಯರನ್ನ ಸ್ವೀಕಾರ ಮಾಡ್ತಾರೆ. ಹಾಗಿದ್ರೆ ಯಾವ್ದು ಸರಿ? ಒಂದು ಚರ್ಚೆ ನಡೀತಾ ಇತ್ತು, ಬಹುಪತ್ನಿವಾದ ವಿಚಾರ ನಡೆದಿದ್ದಾಗ ಏನಂತೆ, ನಾವು ರಾಮನ್ ತರ ಇರ್ಬೇಕು, ಕೃಷ್ಣನ್ ತರ ಇರಬಾರ್ದು ಅಂತ. ಇದು ಎಲ್ಲ ನೀವು ಯಾವ್ದು ಸರಿ ಯಾವ್ದು ತಪ್ಪಂತ ಹೇಗೆ ನಿರ್ಧಾರ ಮಾಡ್ತೀವಿ? ಅದರ ಅರ್ಥ ಏನು? ಅದರ ಅರ್ಥ ನೀವು ಕೃಷ್ಣ ಮಾಡಿದ್ ಸರಿ ಅಲ್ಲ, ರಾಮ ಮಾಡಿದ್ ಸರಿ ಅನ್ನೋ ಇಲ್ಲ. ಭಗವಂತನ ಲೀಲೆಗಳಲ್ಲಿ ನಾವು ಏನ್ ದೋಷಗಳನ್ನ ಹುಡುಕ್ಲಿಕ್ ಆಗಲ್ಲ, ಏನ್ ತಪ್ಪುಗಳನ್ನ ಹುಡುಕ್ಲಿಕ್ ಆಗಲ್ಲ. ಅಶೇಷ ಸದ್ಗುಣಂ ಅಂತ ಭಗವಂತ ನಿರ್ದೋಷನಿದ್ದಾನೆ, ಅವನಲ್ಲಿ ಏನು ದೋಷಗಳಿಲ್ಲ. ಅಶೇಷ ಸದ್ಗುಣಂ, ಏನು ಉಳಿದಿದೆ ಬರೀ ಸದ್ಗುಣಗಳು ಅಷ್ಟೇ ಉಳಿದಿದೆ, ಹೊರತು ದುರ್ಗುಣಗಳು ಯಾವೂ ಉಳಿದಿಲ್ಲ ಅಂತ. ಭಗವಂತ ಎಲ್ಲರಿಗೂ ಪ್ರಶ್ನೆ ಕೇಳ್ತಾ ಇದ್ದಾನೆ ಏನಂತೆ, ನೀವು ಏನಾದ್ರೂ ಲೀಲೆಗಳಲ್ಲಿ ದೋಷಗಳನ್ನ ಹುಡುಕ್ಬೋದಾ? ಈ ಕೆಲವೊಂದು ಲೀಲೆಗಳು ದೋಷಯುಕ್ತ ಅಂತ ಅನ್ಸಿದ್ರು ಕೂಡ ಇನ್ನೂ ತರ ಭಗವಂತನಿಗೆ
ಪೂಜೆ ಮಾಡ್ತಾ ಇದ್ದಾರೆ ಜನ. ಯಾಕೆ ಪೂಜನೀಯ ಆಗಿದ್ದಾನೆ? ಯಾಕಂದ್ರೆ ಅವ್ರ ಲೀಲೆಗಳಲ್ಲಿ ಏನ್ ದೋಷ ಇಲ್ಲ. ಭಗವಂತ ಯಾವಾಗ ರಾಸಲೀಲೆ ಮಾಡ್ತಾನೆ ಅಥವಾ ಯಾವಾಗ ಕಂಸನ ಸಂಹಾರ ಮಾಡ್ತಾನೆ, ಸ್ವಂತ ಸೋದರ ಮಾವನ ಸಂಹಾರ ಮಾಡಿದ, ಆದ್ರೂ ಕೂಡ ಅವೆಲ್ಲ ಲೀಲೆಗಳಲ್ಲಿ ನೀವೇನ್ ದೋಷಗಳು ಹುಡುಕ್ಲಿಕ್ಕೆ ಆಗಲ್ಲ. ಇದು ಅಸಾಧಾರಣವಾದದ್ದು, ನಮ್ಮ ಜ್ಞಾನದ ಮೀರಿ ಇದೆ ಇದು. ಆ ಅದಕ್ಕೆ ಇವರಿಗೆ ನಿಜವಾದ ಭಗವಾನ್ ಅಂತಂತಾರೆ. ಒಂದೊಂದ್ಸರಿ ಏನಾಗುತ್ತೆ, ಶಾಸ್ತ್ರದಲ್ಲಿ ಕೆಲವೊಂದು ಶಕ್ತಿಶಾಲಿ ವ್ಯಕ್ತಿಗಳಿಗೂ ಕೂಡ ಭಗವಂತ ಅಂತಂತಾರೆ, ಬಹಳ ಶಕ್ತಿಶಾಲಿ. ಉದಾಹರಣೆಗೆ ನೀವು ಮೊದಲೇ ಅಧ್ಯಾಯದಲ್ಲಿ ನೋಡಬಹುದು, ಭಗವಾನ್ ಬಾದರಾಯಣ ಅಂತಂತಾರೆ. ಅಂದ್ರೆ ಶುಕದೇವ್ ಗೋಸ್ವಾಮಿಗೂ ಕೂಡ ಭಗವಾನ್ ಅಂತ ಸಂಬೋಧನೆ ಆಗಿತ್ತು. ಅದರಿಂದ ಏನ್ ಗೊತ್ತಾಗುತ್ತೆ, ಕೆಲವೊಂದ್ ಕಡೆ ಮಹಾದೇವರಿಗೆ ಭಗವಾನ್ ಅಂತ ಸಂಬೋಧನೆ ಆಗುತ್ತೆ. ಅದೆಲ್ಲ ಸಂಬೋಧನೆಗಳು ಯಾಕೆ ಆಗ್ತವೆ, ಅದನ್ನ ಏನ್ ತೋರಿಸ್ಲಿಕ್ಕಂದ್ರೆ ಶಕ್ತಿಶಾಲಿ ವ್ಯಕ್ತಿಗಳ ಸಂಬೋಧನೆ ಆಗುತ್ತೆ. ಅದರಿಂದ ಕನಿಷ್ಠವಾಗಿ ಏನ್ ಅರ್ಥ ಮಾಡ್ಕೊಳ್ಳೋದಂದ್ರೆ, ಭಗವಂತ ಕೂಡ ಅಂದ್ರೆ ಕೃಷ್ಣ ಕೂಡ ಒಬ್ಬ ಶಕ್ತಿಶಾಲಿ ವ್ಯಕ್ತಿ ಇದ್ದಾನೆ, ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಇದನ್ನ ತಿಳ್ಕೊಬಹುದು. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಏನಂತೆ, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ. ಅಂದ್ರೆ ಇದರಲ್ಲಿ ಏನು ಸಂಶಯಗಳಿರಲ್ಲ, ಈ ಕೃಷ್ಣನೇ ಸ್ವಯಂ ಭಗವಾನ್ ಅಂತ. ಇಲ್ಲಿ ತಾತ್ಪರ್ಯದಲ್ಲಿ ಪ್ರಭುಪಾದರು ಬೇರೆ ಬೇರೆ ತರದ ಅವತಾರಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ನಾವು ಆರಂಭದಲ್ಲಿ ಪುರುಷ ಅವತಾರ, ಗುಣ ಅವತಾರ, ಲೀಲಾ ಅವತಾರ, ಮನ್ವಂತರ ಅವತಾರ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಬೇರೆ ಬೇರೆ ಪ್ರಭಾವ, ವಿಲಾಸ, ಪ್ರಕಾಶ ಅನ್ನುವಂತ ಅವತಾರಗಳಿರ್ತವೆ. ಸ್ವಯಂ ರೂಪ, ಸ್ವಯಂ ಪ್ರಕಾಶ, ತದೇಕಾತ್ಮ, ಇವೆಲ್ಲ ಬೇರೆ ಬೇರೆ ತರದ್ದು ಅವತಾರಗಳು ಇರ್ತವೆ ಅಂತ. ಆದ್ರೆ ಇವೆಲ್ಲ ಅವತಾರಗಳ ಶ್ರೋತ ಮೂಲ ಸ್ವಯಂ ಭಗವಾನ್ ಕೃಷ್ಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಒಂದ್ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಇದಕ್ಕಿಂತ ಮುಂಚೆ ಮತ್ತೆ ಕೃಷ್ಣ ಅವತಾರನು ಒಂದು ಅವತಾರ ಅಂತ ಯಾಕೆ ಚರ್ಚೆ ಮಾಡಿತ್ತು? 20ನೇ ಅವತಾರದಲ್ಲಿ 19ನೇ ಮತ್ತು 20ನೇ ಅವತಾರದಲ್ಲಿ ಬಲರಾಮರು ಕೃಷ್ಣರು ಬಂದಿದ್ದಾರೆ ಅಂತ ಯಾಕೆ ಚರ್ಚೆ ಆಗಿತ್ತು? ಇಲ್ಲಿ ಇದನ್ನ ಎಲ್ಲಾ ಅವತಾರಗಳಿಗೆ ಶ್ರೋತ ಇವರು ಅಂತ ಹೇಳ್ಬೇಕಾದ್ರೆ ಅಂತ ಅದಕ್ಕೆ ಆ ಅವತಾರದಲ್ಲಿ ನೋಡಿ, ನೀವು ಆ ಶ್ಲೋಕದಲ್ಲಿ ಕೃಷ್ಣನಿಗೆ ಭಗವಾನ್ ಅಂತ ಸಂಬೋಧನೆ ಮಾಡಿದ್ದಾರೆ. ಆ ಸಂಬೋಧನೆಯಿಂದನೇ ಸೂತ ಗೋಸ್ವಾಮಿಗಳು ಏನ್ ಸಂಕೇತ ಕೊಡ್ತಾ ಇದ್ದಾರೆ ಅಂದ್ರೆ, ಇವರು ಮೂಲ ಭಗವಾನ್ ಇದ್ದಾರೆ ಅಂತ. ಬೇರೆ ಬೇರೆ ಅವತಾರಗಳು ಬೇರೆ ಬೇರೆ ರಸಗಳನ್ನ ಪ್ರಕಟ ಮಾಡ್ತಾವೆ. ಉದಾಹರಣೆಗೆ ನರಸಿಂಹಲೀಲೆಯಲ್ಲಿ ಅವರು ರೌದ್ರ ರಸವನ್ನು ಪ್ರಕಟ ಮಾಡಿದ್ರು, ಕ್ರೋಧವನ್ನು ತೋರಿಸಿದ್ರು. ಅದಾದ್ಮೇಲೆ ಅವರು ತನ್ನ ಪುತ್ರನ ಪ್ರೇಮ, ಭಕ್ತನ ಪ್ರೇಮವನ್ನು ಪ್ರಹ್ಲಾದನ ಪ್ರತಿ ಪ್ರಕಟ ಮಾಡಿದ್ರು. ಆದ್ರೆ ನರಸಿಂಹಲೀಲೆಯಲ್ಲಿ ಯಾರು ಸ್ನೇಹಿತರಿಲ್ಲ, ಆ ಸ್ನೇಹದ ಲೀಲೆಯನ್ನು ಪ್ರಕಟ ಮಾಡಿಲ್ಲ. ಅವರಲ್ಲಿ ಆ ಗುಣ ಇಲ್ಲ ಅಂತಲ್ಲ, ಅಥವಾ ಅವ್ರಿಗೆ ತಂದೆ ತಾಯಿ ವಾತ್ಸಲ್ಯ ಪ್ರೀತಿ ಇಲ್ಲ, ವಾತ್ಸಲ್ಯ ಪ್ರೀತಿ ಪ್ರಕಟ ಮಾಡ್ಲಿಲ್ಲ. ಹಂಗಿದ್ರೆ ಅವರಲ್ಲಿ ಅದು ವಂಚಿತವಾಗಿದೆಯಾ? ಇಲ್ಲ, ಅವರು ಪ್ರಕಟ ಮಾಡ್ತಾ ಇಲ್ಲ. ಯಾಕಂದ್ರೆ ಆ ಲೀಲೆಗೆ ಅವಶ್ಯಕತೆ ಇಲ್ಲ. ಆ ಲೀಲೆಗೆ ವಾತ್ಸಲ್ಯ ಪ್ರೀತಿ ಇರುವಂತ ಅದು ಅವಶ್ಯಕತೆ ಇಲ್ಲ. ವರಾಹ ರೂಪದಲ್ಲಿ ಭಗವಂತನ ಬ್ರಹ್ಮದೇವರು ಮೂಗಿನಿಂದ ಬರ್ತಾರೆ. ಬ್ರಹ್ಮದೇವರು ಮೂಗಿನಿಂದ ಬರೋದ್ರಿಂದ ಒಂದು ರೀತಿಯಿಂದ ಬ್ರಹ್ಮದೇವರಿಂದ ಬಂದಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅಪೂರ್ಣ ವಾತ್ಸಲ್ಯ ಭಾವ ಪ್ರಕಟ ಆಗ್ತಾ ಇಲ್ಲ. ಆದ್ರೆ ಪೂರ್ಣ ವಾತ್ಸಲ್ಯ ಭಾವ ಏನಿದೆ ರಾಮ ಮತ್ತೆ ಕೃಷ್ಣನಲ್ಲಿ ಪ್ರಕಟ ಆಗ್ತಾ ಇದೆ. ಅದಕ್ಕೆ ಅದೇ ಭಗವಂತ ಕೆಲವೊಂದು ಜಾಸ್ತಿ ಲೀಲೆಗಳನ್ನ, ಜಾಸ್ತಿ ರಸಗಳನ್ನ ಪ್ರದರ್ಶನೆ ಮಾಡ್ತಾ ಇದ್ದಾರೆ. ಕೃಷ್ಣನಲ್ಲಿ ಎಲ್ಲಾ ರಸಗಳಿದ್ದಾವೆ. ಅದಕ್ಕೆ ಅವರು ರಸೇಶ್ವರ ಅಂತಂತಾರೆ. ದ್ವಾರಕಾ ಕೃಷ್ಣನಲ್ಲಿ ಕೆಲವೊಂದು ಕಡಿಮೆ ರಸಗಳಿರ್ತವೆ, ಮಥುರಾ ಕೃಷ್ಣದಲ್ಲೂ ಆತರ ಇರ್ತದೆ. ವೃಂದಾವನ ಕೃಷ್ಣದಲ್ಲಿ ಪೂರ್ಣ ರಸಗಳು ಎಲ್ಲಾ ಪ್ರಕಟ ಮಾಡ್ತಾರೆ ಇವರು. ಮಾಧುರ್ಯ ರಸ ದ್ವಾರಕಾ ಕೃಷ್ಣನಲ್ಲಿ ಪತ್ನಿಯ ರೂಪದಲ್ಲಿರ್ತವೆ. ಬೃಂದಾವನ್ ಕೃಷ್ಣದಲ್ಲಿ ಮಾಧುರ್ಯ ರಸ 2 ಪ್ರಕಾರ ಇರ್ತದೆ. ಒಂದು ಸ್ವಕೀಯ ರಸ, ಒಂದು ಪರಕೀಯ ರಸ. ಪರಕೀಯ ರಸ ಅಂದ್ರೆ ಯಾರು ಪತ್ನಿಯರಿಲ್ಲ ಅವ್ರ ಜೊತೆಗೂ ಕೂಡ ರಾಸಲೀಲೆ ಸಂಬಂಧ ಇರುತ್ತೆ, ಅದು ಪರಕೀಯ ರಸ. ಅದಕ್ಕೆ ಕೃಷ್ಣನಲ್ಲಿ ರಸಗಳ ಪ್ರದರ್ಶನೆ ಅಧಿಕವಾಗುತ್ತೆ, ಬೇರೆ ಅವತಾರಗಳಲ್ಲಿ ರಸಗಳ ಪ್ರದರ್ಶನೆ ಕಡಿಮೆ ಆಗುತ್ತೆ. ಇದು ನಾವು ಅವತಾರಗಳಲ್ಲಿ ಭೇದ ಮಾಡ್ತಾ ಇಲ್ಲ, ಜನ ತಪ್ಪು ತಿಳ್ಕೊಬಾರ್ದು. ಈ ಮಾತುಗಳನ್ನ ಹೇಳಿದ ತಕ್ಷಣ ಬಹಳಷ್ಟು ವೈಷ್ಣವ ಸಂಘದವರು ಆಕ್ಷೇಪ ಮಾಡ್ಬೋದು, ಏನಂತೆ, ಓಹೋ ನಿಮ್ಮಲ್ಲಿ ಅವತಾರಗಳಲ್ಲಿ ಬಹಳಷ್ಟು ಭೇದ ಮಾಡ್ತಾ ಇದ್ದೀರಾ ನೀವು, ಭಗವಂತನ ಅವತಾರಗಳಲ್ಲಿ ಭೇದ ಇಲ್ಲ. ಖಂಡಿತವಾಗಿ ಭೇದ ಮಾಡ್ತಾ ಇಲ್ಲ ನಾವು. ಭಗವಂತನೇ ಅವರು ಎಲ್ಲಾ ರೂಪಗಳಲ್ಲಿ ಪೂರ್ಣ ಭಗವಂತ ಇದ್ದಾರೆ ಅಂತ ಸ್ಪಷ್ಟವಾಗಿ ಪ್ರದರ್ಶನೆ ಮಾಡ್ತಾ ಇದ್ವಿ. ಹೇಳೋ ತಾತ್ಪರ್ಯ ಇಲ್ಲೇನಂದ್ರೆ, ಭಗವಂತ ಅವರು ಬೇರೆ ಬೇರೆ ಭಕ್ತರಿಗೆ ಬೇರೆ ಬೇರೆ ರೂಪದಲ್ಲಿ ಪ್ರಕಟ ಆಗ್ತಾರೆ. ಆ ಬೇರೆ ಬೇರೆ ರೂಪದಲ್ಲಿ ಪ್ರಕಟ ಆದಾಗ ಬೇರೆ ಬೇರೆ ತರದ್ದು ನೈಕಟ್ಯ ಇರುತ್ತೆ, ಬೇರೆ ಬೇರೆ ತರದ್ದು ನಿಕಟ ಭಾವ ಇರುತ್ತೆ. ಅದು ಕೂಡ ಅದು ವೈಕುಂಠದಲ್ಲಿ ಭೇದ ಇದ್ದೇ ಇರುತ್ತೆ, ಎಲ್ಲರಿಗೂ ಒಂದೇ ಸಮಾನವಾಗಿರಲ್ಲ.
ಕೆಲವೊಂದು ವಿಚಾರಧಾರೆಗಳು ಸಿದ್ಧಾಂತಗಳು ಏನ್ ಹೇಳ್ತಾವೆ ಅಂದ್ರೆ ವೈಕುಂಠದಲ್ಲಿರುವಂತ ಆನಂದ ಸರಿ ಸಮಾನವಾಗಿದೆ ಅಂತ. ಆದ್ರೆ ಇದು ತಪ್ಪು. ವೈಕುಂಠದಲ್ಲಿ ಎಲ್ಲರಿಗೂ ಸರಿ ಸಮಾನವಾದ ಆನಂದ ಇಲ್ಲ. ವೈಕುಂಠದಲ್ಲೂ ಕೂಡ ಆನಂದದಲ್ಲಿ ಭೇದ ಇದೆ. ಯಾರು ಭಗವಂತನ ನಿಕಟ, ಭಗವಂತನ ದೂರ, ಇದು ಬೇರೆ ಬೇರೆ ಇರುತ್ತೆ. ಅದಕ್ಕೆ ಮುಕ್ತಿಯಲ್ಲೂ ಕೂಡ ಸಾಕಷ್ಟು ಸಲೋಕ್ಯ ಮುಕ್ತಿ, ಸಮೀಪ್ಯ ಮುಕ್ತಿ, ಸಾರ್ಷ್ಟಿ ಮುಕ್ತಿ, ಸ್ವರೂಪೆ ಮುಕ್ತಿ, ಈ ತರ 4 ತರದ ಮುಕ್ತಿ ಇದೆ. ಸಯುಜ್ಯ ಮುಕ್ತಿಯನ್ನು ನಾವು ಮುಕ್ತಿ ಅಂತ ಸ್ವೀಕಾರ ಮಾಡಲ್ಲ. ಅದನ್ನ ಬಿಟ್ಟು 4 ತರದ ಮುಕ್ತಿಗಳಿರ್ತವೆ. ವೈಕುಂಠದಲ್ಲಿ ಕೂಡ ಆನಂದದ ಸ್ತರ ಬೇರೆ ಬೇರೆ ಇರುತ್ತೆ. ಅದಕ್ಕೆ ಹಾಗಿದ್ದಾಗ ಭಗವಂತನ ನೈಕಟ್ಯ ಪ್ರತಿಯೊಂದು ಭಕ್ತರಿಗೆ ಬೇರೆ ಇರುತ್ತೆ. ಆ ರೀತಿಯಿಂದ ಈ ಭಗವಂತನ ಬೇರೆ ಬೇರೆ ಅವತಾರಗಳು ಬೇರೆ ಬೇರೆ ಲೀಲೆಗಳನ್ನ ಪ್ರದರ್ಶನ ಮಾಡ್ತವೆ. ಅದಕ್ಕೆ ಇದು ಭಗವಂತನ ರೂಪದಲ್ಲಿ ಭೇದ ಅಲ್ಲ. ಅಂದ್ರೆ ಒಬ್ರು ಕಡಿಮೆ ಭಗವಂತ, ಒಬ್ರು ಜಾಸ್ತಿ ಭಗವಂತ ಅಂತ ಖಂಡಿತ ಹೇಳಲ್ಲ. ಎಲ್ಲರೂ ಪೂರ್ಣ ಭಗವಂತನೇ. ಪೂರ್ಣ ಭಗವಂತ ಇದ್ರೂ ಸಹ ಅವರು ಬೇರೆ ಬೇರೆ ಲೀಲೆಗಳನ್ನ ಪ್ರದರ್ಶನ ಮಾಡ್ತವೆ. ಇದನ್ನ ನಾವು ಈ ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಗೊಂದಲ ಆಗತ್ತೆ. ಕೃಷ್ಣ ನೇರವಾಗಿ ಭೌತಿಕ ಪ್ರಪಂಚದ ಜೊತೆಗೆ ವ್ಯವಹಾರ ಮಾಡಲ್ಲ, ಆದ್ರೆ ವಿಷ್ಣು ಖಂಡಿತವಾಗಿ ಮಾಡ್ತಾರೆ. ವಿಷ್ಣುವಿಗೆ ಈ ತರ ವಿಸ್ತಾರ ಮಾಡ್ಬೇಕು, ಬ್ರಹ್ಮಾಂಡಗಳ ಸೃಷ್ಟಿ ಮಾಡ್ಬೇಕು, ಅದರಲ್ಲಿ ಜೀವಗಳನ್ನ ಹಾಕಿ ಆ ಜೀವಗಳನ್ನ ಉದ್ಧಾರ ಮಾಡಿ ತನ್ನ ಧಾಮಕ್ಕೆ ಕರಿಬೇಕು ಅನ್ನುವಂಥದ್ದು ಒಂದು ರಸ ಇರುತ್ತೆ. ಕೃಷ್ಣನಿಗೆ ತನ್ನ ಲೋಕದಲ್ಲಿ ಆನಂದ ಒಂದೇ ಇರುತ್ತೆ, ತನ್ನ ಪಾರ್ಷದ್ರ ಜೊತೆಗೆ ಆನಂದ. ಕೃಷ್ಣ ನೇರವಾಗಿ ಪ್ರಪಂಚದ ಜೊತೆಗೆ ಸಂಪರ್ಕ ಮಾಡಲ್ಲ. ವಿಷ್ಣು ಕೂಡ ನೇರವಾಗಿ ಮಾಡಲ್ಲ. ಪ್ರಪಂಚವನ್ನು ಸೃಷ್ಟಿ ಮಾಡಿ ಬ್ರಹ್ಮನ ಕೈಯಲ್ಲಿ ಬಿಟ್ಬಿಡ್ತಾರೆ, ರುದ್ರನ್ ಕೈಯಲ್ಲಿ ಬಿಟ್ಬಿಡ್ತಾರೆ. ಅದಕ್ಕೆ ಆ ತರ ವ್ಯವಹಾರ ವಿಷ್ಣು ಮಾಡ್ತಾರೆ. ಅದಕ್ಕೆ ಕೃಷ್ಣಸ್ತು ಭಗವಾನ್ ಸ್ವಯಂ. ಈ ಭಗವಾನ್ ಅಂದ್ರೆ ಏನು? ಭಗವಾನ್ ಅಂದ್ರೆ ಅವ್ರಿಗೆ ಈ ಪ್ರಪಂಚದ ಜೊತೆಗೆ ಏನ್ ಸಂಬಂಧ ಇರಲ್ಲ. ಅವರು ತಮ್ಮ ಲೋಕದಲ್ಲಿ ಬರೀ ಲೀಲೆಗಳನ್ನ ಮಾಡ್ತಾರೆ, ಆ ಲೀಲೆಗಳಲ್ಲಿ ಆನಂದವನ್ನು ಅನುಭವಿಸ್ತಾರೆ ಅಂತ ಇಲ್ಲಿ ಹೇಳೋ ತಾತ್ಪರ್ಯ. ಈಗ ಈ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬಹಳಷ್ಟು ಗುಣಗಳಿರ್ತವೆ. ಒಬ್ರು ಸುಂದರವಾಗಿರ್ತಾರೆ, ಒಬ್ರು ಸಿಹಿ ಮಾತಾಡ್ತಾರೆ, ಇನ್ನೊಬ್ರು ತುಂಬಾ ಬಲಶಾಲಿ ಇರ್ತಾರೆ. ಬೇರೆ ಬೇರೆ ತರದ ಗುಣಗಳಿರ್ತವೆ, ಸದ್ಗುಣಗಳು. ಭಗವಂತನಲ್ಲಿ ಪೂರ್ಣ ಸದ್ಗುಣಗಳಿದಾವೆ, ಅದರಲ್ಲಿ ಯಾವುದೇ ತರದ್ದು ದೋಷಗಳಿಲ್ಲ. ಆದ್ರೆ ಸಾಮಾನ್ಯ ಜೀವಿಗಳಲ್ಲಿ ಬಹಳಷ್ಟು ದೋಷಗಳಿರ್ತವೆ. ಇವೆಲ್ಲ ದೋಷಗಳನ್ನ ತೆಗೆದ್ರೆ ನಾವು ಒಂದು 78% ಪರಿಪೂರ್ಣತೆಯನ್ನು ಹೊಂದಬಹುದು ಅಂತ ಹೇಳ್ತಾರೆ. ಜಾಸ್ತಿ ಅಂದ್ರೆ ಆ ಸ್ತರದಲ್ಲಿ ಬರೀ ಬ್ರಹ್ಮ ಇರ್ತಾರೆ. ಬ್ರಹ್ಮ 78% ಪರಿಪೂರ್ಣತೆಯನ್ನು ಹೊಂದ್ತಾರೆ. ಪರಿಪೂರ್ಣತೆ ಅಂದ್ರೆ ಏನು? ಈಗ ಭಗವಂತ ಅನಂತ ಇದ್ದಾರೆ. ಭಗವಂತನ ತುಲನೆಯಲ್ಲಿ ನಾವು ಯಾವ ಪರ್ಸೆಂಟೇಜು ಬರಲ್ಲ. 1% ಬರಲ್ಲ, 0% ಇರುತ್ತೆ ನಮ್ದು ಭಗವಂತನ ತುಲನೆ. ಯಾಕಂದ್ರೆ ಭಗವಂತನಲ್ಲಿ ಈ ಗುಣಗಳು ಬಹಳ ಪೂರ್ಣ ರೂಪದಲ್ಲಿ ಇರ್ತವೆ, ನಮ್ಮಲ್ಲಿ ಸ್ವಲ್ಪ ರೂಪದಲ್ಲಿ ಇರ್ತವೆ. ಉದಾಹರಣೆಗೆ ಸೌಂದರ್ಯ, ಸ್ವಲ್ಪ ಸೌಂದರ್ಯ ಒಬ್ಬ ಜೀವಿಯಲ್ಲಿ ಇರಬಹುದು, ಆದ್ರೆ ಭಗವಂತನಲ್ಲಿ ಪೂರ್ಣ ಸೌಂದರ್ಯ ಇರುತ್ತೆ. ಅದಕ್ಕೆ ಗುಣಾತ್ಮಕವಾಗಿ ಭಗವಂತಂದು ನಮ್ದು ಏನು ಇದು ತುಲನೆನೇ ಇಲ್ಲ. ಭಗವಂತನೇ ಇದ್ದಾರೆ. ಆದ್ರೆ ಈ ಎಷ್ಟು ಗುಣಗಳು ಬರ್ಬೋದು, ಆ ಗುಣಗಳ ಸಂಖ್ಯೆಯಲ್ಲಿ ನಾವು ನೋಡಿದ್ರೆ ಆ ಗುಣಗಳ ಸಂಖ್ಯೆಯಲ್ಲಿ 78% ಪರ್ಯಂತ ನಾವು ಬ್ರಹ್ಮದೇವರು ಮುಟ್ಬೋದು. ಅದಾದ್ಮೇಲೆ ಇವರು ಯಾರು? ಮಹಾದೇವ ಏನಿದ್ದಾರೆ ಶಂಭು, ಅವರು 85% ಮುಟ್ಬೋದು ಅಂತ. ಸಾಮಾನ್ಯ ಜೀವ ಆ ಸ್ತರದಲ್ಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮಹಾದೇವ ಮತ್ತೆ ರುದ್ರ ಬೇರೆ. ಬ್ರಹ್ಮನ ಹಣೆಯಿಂದ ಯಾರು ಜನ್ಮಿಸಿದ್ರು ಅವರು ರುದ್ರ. ಆ ರುದ್ರನ ಪದವಿಯನ್ನು ಒಬ್ಬ ವ್ಯಕ್ತಿ ಸಾಧನೆ ಮುಖಾಂತರ ಎಷ್ಟೋ ಮನ್ವಂತರ ಸಾಧನೆ ಮುಖಾಂತರ ಯಾವಾಗಾದ್ರೂ ಒಂದ್ಸರಿ ಪಡ್ಕೋಬಹುದು. ಅದೇ ತರ ಬ್ರಹ್ಮನ ಸ್ತರ, ಮಹಾನ್ ಸಾಧನೆಯಿಂದ ಬ್ರಹ್ಮನ ಸ್ತರದ ಕೂಡ ಒಬ್ಬ ವ್ಯಕ್ತಿ ಪಡ್ಕೋಬಹುದು. ಆದ್ರೆ ಈ ಶಂಭು ಅಂತ ಏನಿದ್ದಾರೆ, ನಾವು ಮುಂಚೆ ಚರ್ಚೆ ಮಾಡಿದ್ವಿ. ದೇವಿ ಧಾಮ, ಮಹೇಶ ಧಾಮ, ಹರಿಧಾಮ ಅಂತ ಗೋಲೋಕ ಧಾಮದ 3 ಭಾಗಗಳಿದಾವೆ. ದೇವಿ ಧಾಮ ದಾಟಿದ್ಮೇಲೆ ಮಹೇಶ ಧಾಮ ಬರುತ್ತೆ, ಮಹೇಶ ಧಾಮ ದಾಟಿದ್ಮೇಲೆ ಹರಿಧಾಮ ಬರುತ್ತೆ, ಹರಿಧಾಮ ಆದ್ಮೇಲೆ ಗೋಲೋಕ ಧಾಮ ಬರುತ್ತೆ ಅಂತ. ಈ ಮಹೇಶ ಧಾಮದಲ್ಲಿ ಯಾರಿರ್ತಾರೆ? ಅವರು ಶಂಕರ್ಷಣನಿಂದ ಬಂದಿರುವಂತವ್ರು. ಅವರ ಸ್ಥಾನ ಏನಿದೆ ಫಿಕ್ಸ್ ಆಗಿದೆ, ಅದನ್ನ ಸಾಮಾನ್ಯ ವ್ಯಕ್ತಿ ತಗೊಳಕ್ಕಾಗಲ್ಲ. ಈ ತರ ಬ್ರಹ್ಮನ್ ಸ್ಥಾನದ ತರ ಅಲ್ಲ ಸಾಮಾನ್ಯ ವ್ಯಕ್ತಿಗಳು ತಗೊಳ್ಳೋದು ಅಂತ. ಅವರಲ್ಲಿ ಆ ಮಹೇಶ ಏನಿದ್ದಾರೆ ಮಹೇಶ ಧಾಮದಲ್ಲಿ, ಅವರಿಗೆ 85% ಗುಣಗಳ ಸಂಖ್ಯೆ ಇರುತ್ತೆ. ವಿಷ್ಣುವಿನಲ್ಲಿ ಪೂರ್ಣ ಭಗವಂತ ಇದ್ರೂ ಸಹ ಕೃಷ್ಣನಲ್ಲಿ ಇರುವಂತ 4 ವಿಶೇಷಗಳು ವಿಷ್ಣು ಪ್ರದರ್ಶನ ಮಾಡಲ್ಲ. ಆ 4 ವಿಶೇಷತೆಗಳು ಯಾವುದು ವಿಷ್ಣು ಪ್ರದರ್ಶನ ಮಾಡಲ್ಲ, ಕೃಷ್ಣ ಪ್ರದರ್ಶನ ಮಾಡ್ತಾರೆ. ಅದಕ್ಕೆ ಲೀಲಾ ಮಾಧುರಿ, ಪ್ರೇಮ ಮಾಧುರಿ, ವೇಣು ಮಾಧುರಿ, ರೂಪ ಮಾಧುರಿ ಅಂತಂತಾರೆ.
ಲೀಲಾ ಮಾಧುರಿ ಅಂದ್ರೆ ಕೃಷ್ಣನ ಲೀಲೆಗಳು ಮಧುರವಾಗಿರ್ತವೆ, ತುಂಬಾ ವಿಶೇಷವಾಗಿ ರಾಸಲೀಲೆ ಏನಿದೆ ಅದು ತುಂಬಾ ಮಧುರವಾಗಿ. ಈ ರಾಸಲೀಲೆ ಏನಿದೆ ಅದರಲ್ಲಿ ಪರಕೀಯ ರಸ ಏನಿದೆ ಅದನ್ನ ಇವರು ಪ್ರದರ್ಶನ ಮಾಡಲ್ಲ. ಯಾರು? ವಿಷ್ಣುವಿನ ರೂಪದಲ್ಲಿ ಪ್ರದರ್ಶನ ಮಾಡಲ್ಲ. ಪ್ರೇಮ ಮಾಧುರಿ, ಕೃಷ್ಣನ ಪ್ರೇಮ ಏನಿದೆ, ಪ್ರೇಮ ಭಕ್ತಿ, ಆ ಪ್ರೇಮಯುತ ಭಕ್ತಿ ಏನಿದೆ, ವಿಶೇಷವಾಗಿ ಗೋಪಿಗಳ ಪ್ರೇಮ ಏನಿದೆ, ಕೃಷ್ಣನ ಭಕ್ತಿ, ಅದು ಕೂಡ ವಿಶೇಷವಾಗಿ ಕೃಷ್ಣನ್ ಜೊತೆಗೆ ಪ್ರಕಟ ಆಗುತ್ತೆ ಹೊರತು ಬೇರೆ ಅವತಾರಗಳಲ್ಲಿ ಪ್ರಕಟ ಆಗಲ್ಲ. ಮತ್ತೆ ವೇಣು ಮಾಧುರಿ, ಕೊಳಲನ್ನು ಊದ್ತಾರೆ ಕೃಷ್ಣ. ಈಗ ಕೊಳಲನ್ನು ಊದುವಂತ ವಿಶೇಷ ಗುಣ ಏನಿದೆ ಬೇರೆ ಅವತಾರಗಳಲ್ಲಿ ಇಲ್ಲ, ಅದು ಬರೀ ಕೃಷ್ಣನ ಅವತಾರದಲ್ಲಿ. ಈಗ ಪ್ರಶ್ನೆ ಏನ್ ಬರುತ್ತೆ, ಕೊಳಲು ಯಾರು ಸಾಮಾನ್ಯ ಜನ ಕೂಡ ಊದ್ಬೋದಲ್ಲ, ಕೊಳಲನ್ನ ಯಾರು ಊದ್ಬೋದು ಅಂತ. ಆದ್ರೆ ಸಾಮಾನ್ಯ ಜನ ಊದಿರುವಂತ ಕೊಳಲು ಕೃಷ್ಣನ್ ತರ ಮಧುರವಾಗಿರಲ್ಲ. ಕೃಷ್ಣನ್ ಕೊಳಲು ಯಾವಾಗ ಊದ್ತಾರೆ ಆವಾಗ ಇಡೀ ಪ್ರಪಂಚ ಅವ್ರ ಕಡೆ ಆಕರ್ಷಣೆ ಆಗುತ್ತೆ. ಎಲ್ಲಾ ವೇದಗಳು ಕೂಡ ಕೃಷ್ಣನ್ ಕೊಳಲಿನಿಂದ ಬರ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣನೇ ಯಾವಾಗ ಕೊಳಲು ಊದ್ತಾನೆ ಅದು ಬಹಳ ವಿಶೇಷವಾದದ್ದು. ಅದಕ್ಕೆ ಸಾಮಾನ್ಯ ಜನರಿಗಿಂತ ಭಗವಂತ ಶ್ರೇಷ್ಠ ಅಂತ ಗೊತ್ತೇ ಆಗಿದೆ. ಆದ್ರೆ ಅವತಾರಗಳಲ್ಲೂ ಕೂಡ ಈ ವೇಣು ಮಾಧುರಿ ಅನ್ನುವಂಥದನ್ನ ಬೇರೆಯವರು ಪ್ರದರ್ಶನ ಮಾಡಲ್ಲ. ಮತ್ತೆ ಕೊನೆಗೆ ರೂಪ ಮಾಧುರಿ. ರೂಪ ಮಾಧುರಿ ಅಂದ್ರೆ ಕೃಷ್ಣನ ದ್ವಿಭುಜ ರೂಪ ಏನಿದೆ, ಮೂರು ಕಡೆ ವಕ್ರ ಆಗಿರುವಂತ ರೂಪ, ಅದು ಬಹಳ ವಿಶೇಷವಾದದ್ದು. ಎರಡು ಕೈಯಿಂದ ಕೊಳಲನ್ನು ಹಿಡ್ಕೊಂಡು ಈ ತರ ವಕ್ರ ಅವಸ್ಥೆಯಲ್ಲಿ ನಿಂತ್ಕೊಳ್ತಾರೆ. ನಮ್ಮ ಇಸ್ಕಾನ್ ಅಲ್ಲಿ ಎಲ್ಲ ವಿಗ್ರಹಗಳು ಫೋಟೋಗಳು ಏನಿದಾವೆ ಅವು ಆ ತರ ರೂಪ ಮಾಧುರಿಯನ್ನು ಪ್ರದರ್ಶನ ಮಾಡುತ್ತೆ. ಆ ಮಧುರ ರೂಪವನ್ನು ಬೇರೆ ಯಾವ ಅವತಾರಗಳು ಪ್ರದರ್ಶನ ಮಾಡಲ್ಲ. ಅದಕ್ಕೆ ಸ್ವಯಂ ಎಲ್ಲಾ ಅವತಾರಗಳು ಪ್ರಭು ಒಂದ್ ಸ್ವಲ್ಪ ಮ್ಯೂಟ್ ಮಾಡ್ತೀರಾ ಬ್ರಹ್ಮರು? ಎಲ್ಲಾ ಅವತಾರಗಳು ಸಾಕ್ಷಾತ್ ಭಗವಂತ ಇದ್ರೂ ಸಹ ಅದರಲ್ಲಿ ಕೃಷ್ಣನ ಅವತಾರದಲ್ಲಿ ಈ ತರದ ವಿಶೇಷ ಗುಣಗಳನ್ನ ಪ್ರದರ್ಶನ ಭಗವಾನ್ ಶ್ರೀಕೃಷ್ಣ ಮಾಡ್ತಾರೆ. ಅದಕ್ಕೆ ಈ ಎಲ್ಲಾ ಅವತಾರಗಳ ಮೂಲ ಶ್ರೀಕೃಷ್ಣ ಅಂತ ಈ ಬೇರೆ ಬೇರೆ ರೀತಿಯಿಂದ ಹೇಳ್ಬೋದು. ಇನ್ನು ಬಹಳಷ್ಟು ಆಕ್ಷೇಪಗಳು ಬರ್ತಾವೆ ಇದರಲ್ಲಿ, ಅದನ್ನ ನಾಳೆ ಚರ್ಚೆ ಮಾಡೋಣ ಅಂತ. भगवान के 6 ऐश्वर्य है, कल हमने चर्चा किया था। यह भगवान अलग अलग भाषाओं में अलग अलग रीति से संबोधित किए गए। जैसे इंग्लिश में गॉड कहते हैं, इस्लाम में अल्लाह कहते हैं। परंतु ये अल्लाह और गॉड है कौन? तो यहाँ पे इस श्लोक से स्पष्ट किया जाता है कि यह व्यक्ति कृष्णा है। जैसे प्रधानमंत्री हम कहते हैं, परंतु संबोधन किस प्रधानमंत्री को कर रहे, मोदी को कर रहे, उस तरह से संबोधन हम किस भगवान को कर रहे हैं तो वह है कृष्णा। अंतर इतना है कि प्रधानमंत्री का स्थान परिवर्तन हो सकता है, भगवान का स्थान कभी परिवर्तन नहीं होता। तो किसी भी तरीके से इस भगवान के ऊपर ध्यान करेंगे तो लाभदायक है, परंतु अधिक ज्ञान जब प्राप्त करेंगे तो हमें पता चलेगा कि यह स्वयं भगवान कृष्णा ही है। भगवान कहते हैं नाम प्रकाश सरस्व योग माया समाश्रिता। तो अलग अलग स्तर पे लोगों को ज्ञान मिलता है भगवान के बारे में, पूर्ण ज्ञान किसी को नहीं मिलता। 4 प्रकार के ज्ञान के स्तर होते हैं कि परमात्मा ज्ञान, लक्ष्मी ज्ञान, योगी ज्ञान और अयोगी ज्ञान। परमात्मा को सब कुछ विदित है, जो ऐसा कुछ नहीं है जो विदित नहीं। लक्ष्मी देवी को इस लौकिक जगत के बारे में सब कुछ विदित है, परमात्मा के बारे में पूर्ण ज्ञान नहीं है। परमात्मा जितना प्रकट किया, भगवान ने जितना प्रकट किया उतना ही ज्ञान उनको है। योगियों को इस जगत का पूर्ण ज्ञान नहीं है, परंतु शास्त्र का आश्रय लेने के कारण अन्य सामान्य जनों से बहुत अधिक ज्ञान है। लक्ष्मी देवी जितना ज्ञान नहीं है, परंतु लक्ष्मी देवी और परमात्मा के बारे में जितना उन्होंने प्रकट किया उतना ज्ञान उनको है, और इस जगत के बारे में भी। अयोगी वह होते हैं जिनको कोई ज्ञान नहीं, जो शास्त्र का आश्रय नहीं लेते, जिनको केवल लौकिक चीजों का ज्ञान है कि ये पत्ते का रंग ऐसा है या फिर बारिश इस समय आता है, छोटे छोटे विषयों का ज्ञान है, परंतु शास्त्र का आश्रय न लेने के कारण उनको उतना ज्ञान नहीं है। तो भगवान जो है लक्ष्मी देवी को भी पूर्ण प्रकट नहीं करते, तो हमारे सामने क्या? तो इसीलिए भगवान अलग अलग रूप में अलग अलग स्तर का ज्ञान देते हैं। अभी तक हमने चिंतन किया था कि विष्णु से कृष्ण अवतरित हुए हैं, परंतु यहाँ पे ये बताया गया है कि विष्णु का स्रोत भी कृष्ण है। कैसे समझना है? कृष्ण केवल 5000 साल पहले आए थे। जिस तरह से सूर्य यहाँ पे उदय होता है तो दूसरी जगह पे अस्त हो जाता है, यहाँ पे अस्त होता है तो दूसरी जगह उदय होता है, उसी तरह भगवान के अवतार यहाँ पे प्रकट नहीं है तो कहीं और प्रकट है, कहीं और उनकी लीला चल रही है। 10,000 साल पहले कहीं और उनकी लीला चल रही थी। तो भगवान की लीला नित्य है, केवल इस भूमि पे प्रकट के समय के आधार पे हम निर्धारित नहीं कर सकते कि कौन पहले आए या कौन
श्रेष्ठ है। ऐसे भगवान के श्रेष्ठता रस से पता चलता है कि कुछ रूप से कुछ अवतारों में अधिक रस प्रकट करते हैं, कुछ में कम रस प्रकट करते हैं। कुछों के कुछ इच्छाएं रहती है, कुछ विशेषता रहती है। जैसे उदाहरण है कि भगवान राम ने एक पत्नी व्रत धारण किया और कृष्ण ने 16,000 पत्नियों को स्वीकार किया, परंतु हम यह नहीं कह सकते कि अरे इन्होंने अच्छा किया उन्होंने बुरा किया। नहीं, निर्दोष है, आशेष सद्गुणम, भगवान निर्दोष है। और फिर बचा क्या है, केवल सद्गुण बचे हैं, उनमें कोई दोष नहीं। इसलिए भगवान की लीलाओं में हम कोई दोष नहीं ढूंढ नहीं सकते। कभी कभी सामान्य व्यक्ति अपने आप को भगवान कहते हैं, परंतु यह भी संभव नहीं है, क्योंकि उनमें शरय ईश्वर नहीं है। बुढ़ापा सब में आ रहा है और सब में रोग आते ही है। तो यह सारी समस्याएं सामान्य जीवों में भी है। और हमने पहले चर्चा किया था कि पुरुषावतार है, गुणावतार है, लीला अवतार है, मनवंतर अवतार है, अलग अलग प्रकार के अवतार है। इन सब का स्रोत यहाँ पे ये बताया गया है कि स्वयं भगवान कृष्णा है। पहले हमने 19वें और 20वें अवतार में कृष्ण के बारे में भी चर्चा किया था। तो यदि यह स्वयं भगवान है, तो फिर पहले इनके बारे में यह क्यों चर्चा की गई थी कि 19 और 20वें अवतार है। तो आप उस श्लोक में जाके देखिए, वहां पे भगवान कृष्ण ऐसे संबोधित किया गया है, यह ज्ञान देने के लिए कि वह साक्षात भगवान है। भगवान अन्य अन्य भक्त, अलग अलग भक्तों को अलग अलग रसों के साथ संपर्क रखते हैं। जैसे विष्णु के रूप में केवल शांत रस प्रकट है और दास्य रस प्रकट है। शांतता और दास्यता ज्यादा प्रकट है। राम के अवतार में साख्य रस और वात्सल्य रस भी प्रकट होते हैं। माधुर्य रस एक पत्नी के साथ है। कृष्ण का 16,000 पत्नियों में द्वारका कृष्ण का माधुर्य रस है। परंतु विशेषता यह है कि वृंदावन कृष्ण में स्वकीय रस केवल नहीं है, परकीय रस भी है। विवाह से बाहर भी वो संबंध रखते हैं, परंतु उनमें कोई दोष आप नहीं ढूंढ सकते, जैसे पहले चर्चा किया था। नरसिंह देव की रूप में वात्सल्य रस नहीं है। ऐसे कोई माता पिता नहीं है नरसिंह देव के। वराह ब्रह्मदेव के नाक से आए हैं, तो एक तरह से कह सकते हैं कि वो उनके पिता के रूप में है। परंतु कृष्ण में सारे रस है, सारे रूप हैं, तो इसीलिए इनको स्वयं भगवान कहा गया है। यहाँ पे प्रभुपाद यह बताते हैं कि हाँ, भगवान का और हम में कोई तुलना नहीं है। हम यह नहीं कह सकते हैं कि भगवान के इतने गुण हम में है, बिल्कुल नहीं कह सकते, क्योंकि भगवान में गुण पूर्ण रूप से प्रकट है। सौंदर्य हम लोगों में थोड़ा बहुत हो सकता है, परंतु भगवान में पूर्ण सौंदर्य। परंतु केवल गुणों की संख्या के आधार पे यहाँ पे एक बताया गया है कि सामान्य व्यक्ति 78% तक जा सकते हैं गुणों के परिपूर्णता में। जैसे ब्रह्मा है, ब्रह्मा जी के स्तर पे 78% गुण पाए गए हैं। ब्रह्मा से श्रेष्ठ शंभु का स्थान है, जिनमें 85%। यहाँ पे सामान्य जीव नहीं जा सकते। रुद्र और शंभु अलग है। रुद्र जो है ब्रह्मा के भव्य से निकले हैं, पर तो उस स्थान पे कोई जा सकता है। परंतु जो शंभु है, जिसके बारे में हमने चर्चा किया था, देवी धाम, महेश धाम, हरिधाम, हरिधाम से नीचे जो महेश धाम है, उस वहां पे जो शंभु है, उनमें 85% गुण रह सकते हैं। विष्णु में 96% गुण है, ऐसे बताया गया है। 4 विशेष गुण है जो लीला माधुरी, प्रेम माधुरी, वेणु माधुरी, रूप माधुरी केवल कृष्ण में है, विष्णु के रूप में प्रकट नहीं हुए हैं। जैसे भगवान की अद्भुत लीलाएं हैं, वृंदावन लीला, मथुरा लीला, वह विशेष है। और गोपियों के साथ उनका जो प्रेम है परकीय रस में, वह बहुत विशेष है, जो विष्णु के रूप में नहीं है। और जो वेणु, जैसे बांसुरी बजाते हैं, बांसुरी बजाने का जो गुण है, वह विष्णु के रूप में नहीं है। और फिर भगवान का जो द्विभुज रूप है, जो 3 स्थान पे वक्र रहता है, जैसे हमारे इस्कॉन मंदिरों में आप विग्रह देखते हैं, तो वह विशेष रूप जो है, वह केवल कृष्ण के रूप में आता है। तो इसलिए ये 4 विशेषताएं कृष्ण के रूप में प्रकट होते हैं, विष्णु के रूप में प्रकट नहीं होते। हम यहाँ पे भगवान में भेद नहीं कर रहे हैं, हम यह बता रहे हैं कि कुछ अवतारों में कुछ अधिक गुण प्रकट होते हैं, कुछ में थोड़े कम प्रकट होते हैं, परंतु वो भगवान का स्तर उनमें बिल्कुल कम नहीं होता। भगवान मतलब पूर्ण जो पुरुषोत्तम है, वह पुरुषोत्तम का स्तर में कोई क्षीणता नहीं होती, वह पुरुषोत्तम ही है। परंतु उनमें प्रकट लीलाएं और प्रकट रूप जो है थोड़े कम ज्यादा है, ऐसे यहाँ पे समझना चाहिए। ಇವತ್ತು ನಾಳೆ ಕೂಡ ಈ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ, ಅದಕ್ಕೆ ಪ್ರಶ್ನೆಗಳನ್ನ ತಗೊಳ್ಳಲ್ಲ, ನಂಗೊಂದ್ ಸ್ವಲ್ಪ ಕೆಲಸ ಕೂಡ ಬಂದಿದೆ ಇಲ್ಲೇ, ಅದಕ್ಕೆ ಇವತ್ತು ಪ್ರಶ್ನೆಗಳನ್ನ ತಗೊಳ್ಳಲ್ಲ, ನಾಳೆ ಇದನ್ನ ವಿಸ್ತಾರವಾಗಿ ಚರ್ಚೆ ಮಾಡೋಣಂತೆ, ಕೊನೆ ಭಾಗ ಇದೆ।
ಅದನ್ನ ಚರ್ಚೆ ಮಾಡಿದ್ಮೇಲೆ ಆಮೇಲೆ ಪ್ರಶ್ನೋತ್ತರವನ್ನು ತಗೊಳ್ಳೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಭು. ತುಂಬಾ ಚೆನ್ನಾಗಿ ಡೀಟೇಲ್ ಸ್ಟಡಿ ಕೊಡ್ತಾ ಇದ್ದೀರಾ ಎಲ್ಲರೂ. ನಾಳೆ ನಾವು ಪ್ರಶ್ನೆ ತಗೊಂಡು. ಸರಿ ಹರೇ ಕೃಷ್ಣ. ಹರೇ ಕೃಷ್ಣ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜೈ. ಎಲ್ಲರೂ ಪ್ರಶ್ನೆ ನೋಟ್ ಮಾಡ್ಕೊಳ್ಳಿ, ಇದ್ರೆ ನಾವು ಡಿಸ್ಕಸ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ